ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುವಾಹಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ನಾವು ನಮ್ಮ ಆ್ಯನಿವರ್ಸರಿ ದಿನ ಕೋಟಿಲಿಂಗೇಶ್ವರ ಟೆಂಪಲಿಗೆ ಹೋಗಿದ್ವಿ. ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಮನೆ ಬಿಟ್ಟಾಗ ಒಂದು 9:30 ಏನೋ ಆಗಿತ್ತು. ಎಷ್ಟು ಟ್ರಾಫಿಕ್ ಇತ್ತು ಅಂದರೆ 9:30ಇಂದ ನಾವು ರೀಚ್ ಆಗಬೇಕಾಗಿದ್ದು 12 1:30 ಟು 2 ನಾವು ರೀಚ್ ಆಗಿದ್ದೀವಿ. ಅಷ್ಟು ಟ್ರಾಫಿಕ್ ಇತ್ತು. ಅದ್ರ ಮಧ್ಯೆ ನಾನು ನಿದ್ದೆನೂ ಮಾಡಿದ್ದೀನಿ. ಆಮೇಲೆ ನಿದ್ದೆಗಣ್ಣಲ್ಲಿ ಟಿಫನ್ ಕೂಡ ಮುಗಿಸಿದ್ದೀನಿ. ಈ ರೋಡು ಇವಾಗ ಹೊಸ್ದಾಗಿ ಮಾಡಿದ್ದಾರೆ. ಎಲ್ಲಿಂದ ಅಂದರೆ ಏರ್ಪೋರ್ಟ್ ರೋಡ್ ಇದೆಯಲ್ಲ, ಹೊಸಕೋಟೆ ಅನಿಸುತ್ತೆ, ಅಲ್ಲಿಂದ ಏನೋ ರೋಡ್ ಚೇಂಜ್ ಆಗಿದೆ ಇದು. ಮೊದಲು ನಾವೆಲ್ಲ ಹೋಗಿದ್ದು ಟೂ ವೀಲರಲ್ಲಿ ಹೋಗಿದ್ದರಿಂದ ಈ ರೋಡು ಟೂ ವೀಲರ್ ಅಲೋ ಇಲ್ಲ. ಸೊ ಹಾಗಾಗಿ ಮತ್ತು ಇದು ಅವಾಗ ಆಗಿರಲೂ ಇಲ್ಲ. ಈ 1 ಇಯರ್, ಐ ಥಿಂಕ್ 1 ಇಯರ್ ಬ್ಯಾಕ್ ಅನಿಸುತ್ತೆ. ಸೊ ಅದಾದಮೇಲೆ ಈ ರೋಡು ಕನ್ಸ್ಟ್ರಕ್ಷನ್ ಆಗಿರೋದು. ಬೇಗನೆ ರೀಚ್ ಆಗಿಬಿಡ್ತೀವಿ ಈ ರೋಡಲ್ಲಿ. ಅಷ್ಟು ನಮಗೆ ಟ್ರಾಫಿಕ್ ಅಂತ ಅನಿಸಲ್ಲ. ಅಲ್ಲಿ ಹೋದರೆ ಏನಂತಾರೆ, ಸಿಟಿ ಒಳಗೆ, ಹಳ್ಳಿ ಒಳಗೆ ಹೋಗಬೇಕು. ಈ ರೋಡಲ್ಲಿ ಹೋಗ್ಬಿಟ್ರೆ ಬೈಪಾಸಲ್ಲಿ ಆರಾಮಾಗಿ ಇನ್ನೊಂದು ಕೋಟಿಲಿಂಗೇಶ್ವರ ಇನ್ನೊಂದು 5 ಕಿಲೋಮೀಟರ್ ಏನೋ ಇರುತ್ತೆ, ಅಲ್ಲಿವರೆಗೂ ರೋಡ್ ಇದೆ, ಆರಾಮ್ಸೆ ಹೋಗ್ಬೋದು. ಇವಾಗ ನಾವು ಟೆಂಪಲ್ನ ರೀಚ್ ಆದ್ವಿ. ನಾವು ವೀಕ್ ಡೇಸಲ್ಲಿ ಹೋಗಿದ್ರಿಂದ ಅಷ್ಟೊಂದೇನು ರಶ್ ಅಂತ ಇರಲಿಲ್ಲ, ಆರಾಮ್ಸಾಗಿ ಇತ್ತು. ನಾವು ವೀಕೆಂಡಲ್ಲಿ ಅವಾಗ ಹೋಗಿದ್ದು, ತುಂಬಾ ರಶ್ ಇತ್ತು ಅವಾಗ. ಈ ಸಲ ಏನೂ ಆ ಥರ ರಶ್ ಇರಲಿಲ್ಲ, ಆರಾಮ್ಸೆ ದರ್ಶನ ಎಲ್ಲ ಆಯಿತು. जो आप सेकंड थांबवला सांगाल परमेश्वर पादमुలకు సారి గోవింద సదా శివుని పాదమే గతి గోవింద పార్వతీ పాదమే గతి గోవింద భక్తుల పాదములకు సారి గోవింద జై నమః పార్వతీ పతే మహాదేవ శంభో శంకర. పట్టుకోండి. ಶಿವನೇ ಎತ್ತಿರ
ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ 6 ಆಗಿತ್ತು. ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಟೈಮ್ ಆಗುತ್ತೆ ಅಂತ. ಒಂದು 5 ಹಂಗೆ ಬಂದುಬಿಡ್ತೀವಿ ಅಂದ್ಕೊಂಡಿದ್ದೆ. ಬಟ್ 6 ರೀಚ್ ಆಗಿಬಿಟ್ಟಿತ್ತು ಆಲ್ರೆಡಿ ನಾವು ಮನೆಗೆ ಬಂದಾಗ. ಸೊ ಅದ್ರ ಜೊತೆ ನಾನು ಹಿಂದಿನ ದಿನ ಕಬ್ಬನ್ ಪಾರ್ಕ್ಗೆ ಹೋಗಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮಣಿಸಾರ ಫ್ರೀ ಆಫರ್ ಇಪ್ಪತ್ತಾಗಿ ಏರ್ಫೋನ್ ಅಥವಾ ಮೊಬೈಲ್ ಸ್ಟ್ಯಾಂಡ್ ಅನ್ನು ಫ್ರೀಯಾಗಿ ಪಡೆಯಿರಿ. ಆಫರ್ ಇಲ್ಲಿ ಫ್ರೀ ಆಫರ್ ಇಲ್ಲಿ ₹100 ಟೆಂಪಲ್ ಗ್ಲಾಸ್ ಹಾಕಿ ಏರ್ಫೋನ್ ಅಥವಾ ಮೊಬೈಲ್ ಸ್ಟ್ಯಾಂಡ್ ಅನ್ನು ಮಣಿಸಾರ ಫ್ರೀ ಆಫರ್ ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಅನ್ನು ಫ್ರೀಯಾಗಿ ಪಡೆಯಿರಿ. ಆಫರ್ ಇಲ್ಲಿ ಮಣಿಸಾರ ಫ್ರೀ ಆಫರ್ ಇಲ್ಲಿ ₹100 ಟೆಂಪಲ್ ಗ್ಲಾಸ್ ಹಾಕಿ ಏರ್ಫೋನ್ ಅಥವಾ ಮೊಬೈಲ್ ಸ್ಟ್ಯಾಂಡ್ ಅನ್ನು ಫ್ರೀಯಾಗಿ ಪಡೆಯಿರಿ. ಆಫರ್ ಇಲ್ಲಿ ಮಣಿಸಾರ ಫ್ರೀ ಆಫರ್ ಇಲ್ಲಿ ₹100 ಟೆಂಪಲ್ ಗ್ಲಾಸ್ ಹಾಕಿ ಏರ್ಫೋನ್ ಅಥವಾ ಮೊಬೈಲ್ ಸ್ಟ್ಯಾಂಡ್ ಅನ್ನು ಫ್ರೀಯಾಗಿ ಪಡೆಯಿರಿ. ಆಫರ್ ಇಲ್ಲಿ ಮಣಿಸಾರ ಫ್ರೀ ಆಫರ್ ಇಲ್ಲಿ. ರಾತ್ರಿ ಬಿಟ್ಟು ಅಲ್ಲೇ ಹೋಗಿ ಈಗ ಅದು ನಾವೀಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಕ್ಕೆ ಹೊರತೀವಿ. ಕೊಡ್ತಿದ್ರ ಊಟ अरे तो खुले इतने तो अदर फ्लाइट हां इसका ಆತ ಪತ ಮುಂದೆ ಕುಟ್ಟಿ ಹಿಂಗವ ಇದೆ ಅಲ್ಲೋಡು ಬರೀ ಫೋಟೋ ತೆಗೆ मार भाऊजी मार आता इतकी मार काय करते इथे बोली समोर ते बाकी सगळे कुकू काढ ತುಂಬಾ ಡಿಫ್ರೆಂಟಾಗಿ ಫ್ಲವರ್ ಶೋನ ಮಾಡಿದರು. ತುಂಬಾ ಚೆನ್ನಾಗಿತ್ತು ಕಬ್ಬನ್ ಪಾರ್ಕಲ್ಲಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ವಿಧಾನಸೌಧ ಹತ್ರ ಹೋದ್ವಿ.
ನಮ್ಮ ಮಮ್ಮಿ ಪಾಪ ತುಂಬ ಸಲ ನೋಡಿದ್ದಾರೆ ಕಬ್ಬನ್ ಪಾರ್ಕ್, ವಿಧಾನಸೌಧ ಅವನ್ನೆಲ್ಲ. ಬಟ್ ಏನಂದರೆ ಅವಾಗಿಂದಕ್ಕೂ ರೀಸೆಂಟಾಗಿ ನೋಡಿಲ್ಲ ಅವರು. ಅವಾಗಿಂದಕ್ಕೂ ಇವಾಗಿಂದಕ್ಕೂ ತುಂಬಾ ಅಪ್ಡೇಟ್ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಅವ್ರಿಗೆ ಚೇಂಜಸ್ ಇರಲಿ ಅಂತ ಅವತ್ತು ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಕೂಡ ನಡೀತಿತ್ತು. ನಾನು ಫ್ಲವರ್ ಶೋ ನೋಡಿರಲಿಲ್ಲ. ಸೊ ನೋಡ್ಕೊಂಬರೋಣ ಎಲ್ಲರೂ ಹೋಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ. ಯಾಕೆಂದರೆ ಅವ್ರಿಗೆ ಇರೋಕ್ಕಾಗಲ್ಲ ಅಷ್ಟೊತ್ತು ಇಲ್ಲಿ ಒಳಗೇ ಇರೋಕ್ಕೆ, ಅಂದರೆ ಅವ್ರಿಗೆ ತುಂಬ ಬೋರ್ ಆಗುತ್ತೆ. ಸೊ ಸ್ವಲ್ಪ ಚೆನ್ನಾಗಿರುತ್ತೆ ಹೊರಗೆ ಹೋದ್ರೆ ಅಂತ ಹೋಗಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ಮತ್ತೆ ಮನೆಗೆ ಬಂದು ಸಖತ್ತು ಶಾಪಿಂಗ್ ಕೂಡ ಮಾಡ್ಕೊಂಬಂದ್ರು ಅವರು. ಸಖತ್ತು ಎಂಜಾಯ್ ಮಾಡ್ತಾಯಿದ್ರು ಇಬ್ಬರೂ. ಶಾಪಿಂಗ್ ಮಾತ್ರ ನನಗಿನ್ನ ಭರ್ಜರಿ ಅವ್ರದ್ದೇ ಆಗಿತ್ತು. ಸೊ ಮನೆಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೇಮು ಬಂದಮೇಲೆ ಮತ್ತೆ ನಾನು ಹೇಮು ಜುಡಿಯೋಗೆ ಹೋಗಿದ್ವಿ. ಅವನು ಪ್ಯಾಂಟ್ಸ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದ. ಬಟ್ ಯಾಕೋ ಅವ್ನಿಗೆ ಶರ್ಟ್ ಅಷ್ಟು ಸೂಟ್ ಆಗ್ತಿರ್ಲಿಲ್ಲ ಅಂತ ಜುಡಿಯೋಗೆ ಹೋಗಿ ಅವ್ನಿಗೆ ಏನೇನು ಶರ್ಟ್ಗಳು ಬೇಕೋ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.